ಕಮಲ ಸಂಭವ ಭವರಣಿಪ ಸಂಯಮಿ ಮರೀಚಿಯು ಅತ್ರಿಯಂಗೀರ ಸುಮತಿ ಪುಲಹ ಕೃತು ವಶಿಷ್ಠ ಪುಲಸ್ತ್ಯ ಮುನಿ ಸ್ವಾಹ ರಮಣ ಗಧಮರು ಮಿತ್ರ ನಾಮಕ ದ್ಯುಮಣಿ ರಾಹು ಯುಕ್ತ ಭೀಷ್ಮಕ ಯಮಳ ರೂಪನು ತಾರ ನಾಮಕ ನೆನಿಸಿ ತ್ರೇತೆಯೊಳು ಸ್ಮರಾಮಿ ಭವ ಸಂತಾಪ ಹಾನಿರಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬೃಹತ್ತಾರತಮ್ಯ ಸಂಧಿ ಕಮಲ ಸಂಭವ ಭವರೆನಿಪ ಸಂಯಮಿ ಮರೀಚಿಯತ್ರಿಯಂಗೀರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸಪ್ತರ್ಷಿಗಳ ನಾಮ ಮಿತ್ರನಾಮಕ ಸೂರ್ಯಾದಿಗಳ ವಿಚಾರವನ್ನು ತಿಳಿಸುತ್ತಾರೆ. ಕಮಲ ಸಂಭವ ಭವರೆನಿಪ ಶ್ರೀ ಪದ್ಮನಾಭರೂಪಿ ಶ್ರೀಹರಿಯ ನಾಭಿ ಕಮಲದಲ್ಲಿ ಬ್ರಹ್ಮದೇವರು ಉತ್ಪನ್ನರಾದರು. ಈ ಕಾರಣದಿಂದ ಬ್ರಹ್ಮದೇವರು ಕಮಲ ಸಂಭವರೆನಿಸಿದರು. ಬ್ರಹ್ಮದೇವರ ಮಕ್ಕಳು ಮರೀಚ್ಯಾದಿ ಸಪ್ತರ್ಷಿಗಳು. ಇವರೇ ಕಮಲ ಸಂಭವ ಭವರು. ಅವರು ಕ್ರಮವಾಗಿ ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಕೃತು, ವಸಿಷ್ಠ, ಪುಲಸ್ಯ ಎಂದು 7 ಮಂದಿ ಋಷಿಗಳು. ಈ ಸಪ್ತರ್ಷಿಗಳು ಮಹಾಜ್ಞಾನಿಗಳು, ಸುಮತಿ ಮತ್ತು ಜಿತೇಂದ್ರಿಯರು, ಸಂಯಮಿ. ಮರೀಚಿಯು ಬ್ರಹ್ಮದೇವರ ಮನಸ್ಸಿನಿಂದ ಉತ್ಪನ್ನನಾದವನು. ಇದರಿಂದ ಮರೀಚಿಯು ಬ್ರಹ್ಮ ಮಾನಸ ಪುತ್ರರು. ಜ್ಞಾನರೂಪಗಳಾದ ಮರೀಚಿ ಕಿರಣಗಳನ್ನು ಮುಖದ್ವಾರದಿಂದ ಹೊರಸೂಸುವುದರಿಂದ ಮರೀಚಿ ನಾಮಕರು. ಕಶ್ಯಪ ಮುನಿ ಇವರ ಪುತ್ರ. ಕರ್ದಮ ಮುನಿ ಪುತ್ರಿ ಕಲಾದೇವಿ ಮರೀಚಿಯ ಪತ್ನಿ. ಊರ್ಣೆ ಇವಳ ಇನ್ನೊಬ್ಬ ಹೆಂಡತಿ. ಮರೀಚಿಯು ಸ್ವಯಂಭುವ ಮನ್ವಂತರದಲ್ಲಿ ಜನಿಸಿದರು. ಮರೀಚಿಯು ಊರ್ಣೆಯಲ್ಲಿ ಸ್ಮರ, ಉದ್ಗೀತ, ಪರಿಶೃಂಗ, ಪತಂಗ, ಕ್ಷುದ್ರಭೃತ್, ಗೃಹಿಣಿ ಎಂಬ 6 ಪುತ್ರರನ್ನು ಪಡೆದರು. ಅವರು ಬ್ರಹ್ಮನಿಗೆ ಹಿಂಸೆಯನ್ನುಂಟು ಮಾಡಿದರು. ಬ್ರಹ್ಮದೇವರ ಶಾಪಕ್ಕೆ ತುತ್ತಾಗಿ ಹಿರಣ್ಯಾಕ್ಷನ ಮಕ್ಕಳಾಗಿ ದುಷ್ಟಯೋನಿಯಲ್ಲಿ ಜನಿಸಿ ದೇಹತ್ಯಾಗ ಮಾಡಿದರು. 2ನೆಯ ಜನ್ಮದಲ್ಲಿ ವಸುದೇವನಿಂದ ದೇವಕಿಯಲ್ಲಿ ಜನಿಸಿದ ಈ 6 ಮಕ್ಕಳೇ ಕಂಸನ ಖಡ್ಗಕ್ಕೆ ಆಹುತಿಯಾದರು. ಅತ್ರಿ ಋಷಿಯು ಬ್ರಹ್ಮದೇವರ ನೇತ್ರದಿಂದ ಉತ್ಪನ್ನರಾದವರು. ಆನಂದರೂಪಿಯಾದ ಶ್ರೀ ವಿಷ್ಣುವು ಯಾವಾಗಲೂ ಈ ಋಷಿಯನ್ನು ಸಂರಕ್ಷಿಸುತ್ತಿರುವುದರಿಂದ ಅತ್ರಿ ಎಂದು ಹೆಸರು. ವೈವಸ್ವತ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬರು. ಕರ್ದಮನ ಪುತ್ರಿ ಅನಸೂಯೆಯ ಪತಿ. ದತ್ತಾತ್ರೇಯ, ದೂರ್ವಾಸ, ಚಂದ್ರ ಈ 3 ಅತ್ರಿಪುತ್ರರು. ದತ್ತಾತ್ರೇಯನೇ ಸಾಕ್ಷಾತ್ ಶ್ರೀಹರಿ ಅವತಾರನು. ಮಂತ್ರದೃಷ್ಟನಾದ ಮಹಾಮುನಿ. ಈತನ ಕಣ್ಣಿನಿಂದ ಚಂದ್ರನು ಜನಿಸಿದನು. ಶ್ರೀರಾಮನ ವನವಾಸ ಕಾಲದಲ್ಲಿ ತನ್ನ ಆಶ್ರಮದಲ್ಲಿ ಅತ್ರಿ ಮುನಿಯು ಶ್ರೀರಾಮನಿಗೆ ಅನೇಕ ಧರ್ಮ ರಹಸ್ಯಗಳನ್ನು ತಿಳಿಸಿದನು. ಆಂಗೀರಸ ಮುನಿ. ಆಂಗೀರಸ ಋಷಿಯು ಬ್ರಹ್ಮದೇವರ ಮುಖದಿಂದ ಜನಿಸಿದವನು. ಆನಂದಪ್ರದನಾದ ವಾಕ್ಯಗಳು ಇವರ ಮುಖಗೆ ಇರುವುದರಿಂದ ಆಂಗೀರ ಎಂಬ ನಾಮ. ಆತನು ಪ್ರಸಕ್ತ ವೈವಸ್ವತ ಮನ್ವಂತರದಲ್ಲಿ ವರುಣನ ಯಜ್ಞದ ಅಗ್ನಿಕುಂಡದಿಂದ ಜನಿಸಿದನು ಎಂದು ಭಾರತ ಆದಿಪರ್ವ ಮತ್ತು ಮತ್ಸ್ಯ ಪುರಾಣದಲ್ಲಿದೆ. ಕರ್ದಮ ಬ್ರಹ್ಮನ ಪುತ್ರಿ ಶ್ರದ್ಧೆ ಇವರ ಪತ್ನಿ. ಸ್ವಧಾ ಎಂಬ ಪತ್ನಿಯಲ್ಲಿ ಮಿತ್ರ ದೇವತೆ ಜನಿಸಿದರು. ಸತಿ ಎಂಬ ಮಡದಿಯಲ್ಲಿ ಅತಧ್ವಂಗೀರಸರನ್ನು ಪಡೆದನು. ಪುಲಹ ಸಪ್ತರ್ಷಿಗಳಲ್ಲಿ ಒಬ್ಬನಾದ ಪುಲಹನು ಬ್ರಹ್ಮದೇವರ ನಾಭಿಯಿಂದ ಜನಿಸಿ ಹರಿಯು ನಿರ್ಮಿಸಿದ ಪಾಂಚಭೌತಿಕ ಜರಾಯುವಿನಿಂದ ರಕ್ಷಿತ ಶರೀರವನ್ನು ಶ್ರೀಹರಿಯ ವಿಷಯದ ಜ್ಞಾನ ಭಕ್ತಿ ಜನಿತವಾದ ಪ್ರಸಾದದಿಂದ ಮಾಡುವುದರಿಂದ ಇವರಿಗೆ ಪುಲಹ ಎಂಬ ಹೆಸರು. ಕರ್ದಮ ಬ್ರಹ್ಮನ ಪುತ್ರಿಯ ಪತಿ. ಕರ್ಮಶ್ರೇಷ್ಠ, ವರೀಯಸ್, ಸಹಿಷ್ಣು ಎಂಬುವರು ಪುಲಹ ಮುನಿಯ ಪುತ್ರರು ಎಂದು ಭಾರತ ಆದಿಪರ್ವದಲ್ಲಿದೆ. ಕೃತು ಮುನಿಯು ಬ್ರಹ್ಮದೇವರ ಕರದಿಂದ ಜನಿಸಿದನು. ಪಂಚಮಹಾಯಜ್ಞದಲ್ಲಿ ವಿಶೇಷವಾಗಿ ಮಾಡಿ ಆ ಸರ್ವದಾ ಯಜ್ಞ ಫಲವನ್ನು ನಾರಾಯಣನಿಗೆ ಅರ್ಪಿಸುವುದರಿಂದ ಈ ಮುನಿಗೆ ಕೃತು ಎಂಬ ಅಭಿಧಾನ. ಸೂರ್ಯನ ರಥದ ವಾಲ್ಯಕಿಲ್ಯರು ಈತನ ಪುತ್ರರು. ಕ್ರಿಯೆ ಮತ್ತು ಸನ್ನತಿ ಎಂಬುವರು ಪುತ್ರಿಯರು.
ವಸಿಷ್ಠ ಮಹರ್ಷಿಯು ಬ್ರಹ್ಮದೇವರ ಪ್ರಾಣದಿಂದ ಜನಿಸಿದವರು. ಪರಮ ಇಷ್ಟ ರೂಪವಾದ ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ತಮ್ಮ ವಶದಲ್ಲಿ ಮಾಡಿಕೊಂಡಿರುವುದರಿಂದ ವಸಿಷ್ಠ ಎಂದು ಖ್ಯಾತನಾಮರಾಗಿದ್ದಾರೆ. ಸ್ವಯಂಭುವ ಮನ್ವಂತರದ ಋಷಿ ಕರ್ದಮ ಮುನಿಯು 7ನೇ ಪುತ್ರಿ ಊರ್ಜಾದೇವಿ ಈತನ ಪತ್ನಿ. ಅರುಂಧತಿ ಎಂಬಾಕೆಯಲ್ಲಿ ಶಕ್ತಿ ಮಹರ್ಷಿಗಳನ್ನು ಪಡೆದನು. ಪ್ರಸಕ್ತ ವೈವಸ್ವತ ಮನ್ವಂತರದಲ್ಲಿ ಮಿತ್ರ ಅವರುಣರ ಅಂಶದಿಂದ ಊರ್ವಶಿಯಲ್ಲಿ ಜನಿಸಿದರು. ಮಿತ್ರ ಅವರುಣರಿಗೆ ಊರ್ವಶಿಯನ್ನು ಕಂಡು ಮೋಹ ಉಂಟಾಗಲು ಅವರ ವೀರ್ಯವನ್ನು ಊರ್ವಶಿಯು ಕುಂಭದಲ್ಲಿ ಸಂಗ್ರಹಿಸಿದಳು. ಇದರಿಂದ ವಸಿಷ್ಠ ಮತ್ತು ಅಗಸ್ತ್ಯರು ಜನಿಸಿದರು. ಈ ಕಾರಣದಿಂದ ವಸಿಷ್ಠರಿಗೆ ಕುಂಭ ಸಂಭವ ಎಂಬ ಹೆಸರು ಬಂದಿತು. ವಸಿಷ್ಠರು ಇಕ್ಷ್ವಾಕು ವಂಶದ ರಾಜರಿಗೆಲ್ಲ ಪುರೋಹಿತರು. ವಸಿಷ್ಠ ವಿಶ್ವಾಮಿತ್ರರ ಸಂವಾದದ ಫಲವಾಗಿ ಹರಿಶ್ಚಂದ್ರನ ಸತ್ಯಸಂಧತೆಯನ್ನು ಲೋಕಕ್ಕೆ ತೋರಿದ ಪ್ರಸಂಗ ಪ್ರಸಿದ್ಧವಾಗಿದೆ. ಪುಲಸ್ತ್ಯ ಮುನಿ ಬ್ರಹ್ಮದೇವರ ಕರ್ಣದಿಂದ ಪುಲಸ್ತ್ಯನು ಜನಿಸಿದನು. ಸ್ವಯೋಗ್ಯತಾನುಸಾರ ಜ್ಞಾನಾನಂದ ಪೂರ್ಣ ಸುಖವನ್ನು ತಡೆ ಮಾಡುವ ಅರಿಷಡ್ವರ್ಗಗಳಿಗೆ ಪುಲ ಎಂದು ಹೆಸರು. ಇವುಗಳನ್ನು ಭಕ್ತಿ ವಿರಕ್ತಿಗಳಿಂದ ನಾಶ ಮಾಡುವುದರಿಂದ ಪುಲಸ್ತ್ಯ ಎಂಬ ನಾಮ. ತೃಣಮುನಿಯ ಮಗಳಾದ ಗೋ ಎಂಬಾಕೆಯನ್ನು ಲಗ್ನವಾಗಿ ವಿಶ್ರವಸ್ ಎಂಬ ಪುತ್ರನನ್ನು ಪಡೆದನು. ರಾವಣನು ಕಾರ್ತ್ಯವೀರಾರ್ಜುನನ ಮೇಲೆ ಯುದ್ಧ ಮಾಡಲು ಅವನಿಂದ ಸೆರೆ ಸಿಕ್ಕಿಬಿದ್ದನು. ಆಗ ಪುಲಸ್ತ್ಯನು ಕಾರ್ತ್ಯವೀರ್ಯನಲ್ಲಿ ಹೋಗಿ ರಾವಣನನ್ನು ಬಿಡಿಸಿದನು. ಕರ್ದಮ ಬ್ರಹ್ಮನ ಪುತ್ರಿ ಹನಿರ್ಭಾಕ್ ಎಂಬಾಕೆಯು ಈತನ ಇನ್ನೊಬ್ಬ ಪತ್ನಿ. ಆಕೆಯಿಂದ ಅಗಸ್ತ್ಯ ಮಹರ್ಷಿಯನ್ನು ಪಡೆದನು. ಇಲಿಬಿಲೆ ಎಂಬಾಕೆಯನ್ನು ಕುಬೇರನನ್ನು, ಕೇಶಿನಿಯಲ್ಲಿ ರಾವಣಾದಿಗಳನ್ನು ಪಡೆದನು. ಪ್ರೀತಿ ಎಂಬ ಪತ್ನಿಯಲ್ಲಿ ದಂಭೋಳಿ ಎಂಬ ಪುತ್ರನು ಜನಿಸಿದನು. ಈ ಸಪ್ತರ್ಷಿಗಳು ಅಗ್ನಿಗಿಂತ ಸ್ವಾಹಾರಮಣ ವೀಸಗುಣದಿಂದ ಅಧಮರು. ಮಿತ್ರನಾಮಕ ಸೂರ್ಯನು ದ್ವಾದಶಾದಿತ್ಯ ವರ್ಗದಲ್ಲಿ ಒಬ್ಬನು. ವರ್ಷಾಕಾಲದಲ್ಲಿ ಮೇಘಗಳಿಂದ ಮಳೆಯನ್ನು ಬರಿಸಿ ಪ್ರಜೆಗಳನ್ನು ಸಂರಕ್ಷಿಸುವವನಾದ್ದರಿಂದ ಮಿತ್ರನಾಮಕನು. ಮಿತ್ರನಾಮಕ ಸೂರ್ಯನು ತತ್ವಾಭಿಮಾನಿಯು, ತತ್ವಪತಿ ದೇವತೆಗಳಲ್ಲಿ ಒಬ್ಬನು. ಇವನಿಗೆ ಭೀಷ್ಮಕ ರಾಜ ಮತ್ತು ತಾರಾ ಎಂಬ ಕಪಿ ಇವೆರಡು ಅವತಾರಗಳು. ಯಮಳ ರೂಪನು. ಭೀಷ್ಮಕ ರಾಜ ಮಿತ್ರನಾಮಕ ಸೂರ್ಯನ ಅವತಾರ. ವಿದರ್ಭ ದೇಶದ ಅರಸು. ಇವನಿಗೆ ಹಿರಣ್ಯ ರೋಮನೆಂದೂ ನಾಮಾಂತರವಿದೆ. ಭಾರತ ಉದ್ಯೋಗ ಪರ್ವದಲ್ಲಿ ಇವನಿಗೆ ರುಕ್ಮರಥ, ರುಕ್ಮಬಾಹು, ರುಕ್ಮರೇಶ, ರುಕ್ಮಮಾಲಿ ಎಂಬ 5 ಮಂದಿ ಪುತ್ರರು. ಶ್ರೀಕೃಷ್ಣನ ಪತ್ನಿ ರಮಾರೂಪಳಾದ ರುಕ್ಮಿಣೀ ದೇವಿಯೇ ಈತನ ಏಕಮಾತ್ರ ಪುತ್ರಿ. ರಾಹು ಅಂಶದಿಂದ ಯುಕ್ತನಾದವನು ರಾಹುಯುಕ್ತ ಭೀಷ್ಮಕ. ತಾರಾ ತ್ರೇತಾಯುಗದಲ್ಲಿ ಶ್ರೀರಾಮನ ಸೇವಾರ್ಥವಾಗಿ ಮಿತ್ರನಾಮಕ ಸೂರ್ಯನು ತಾರಾನಾಮಕ ಕಪಿಯಾಗಿ ಅವತರಿಸಿದನು. ಬೃಹಸ್ಪತ್ಯಾಚಾರ್ಯರೂ ಸಹ ತ್ರೇತೆಯಲ್ಲಿ ತಾರ ಎಂಬ ಹೆಸರಿನಿಂದಲೇ ವಾನರ ರೂಪದಿಂದ ಅವತಾರ ಮಾಡಿದ್ದರು ಎಂಬುದು ದಾಸರ ವಾಕ್ಯಗಳಿಂದಲೂ ಮತ್ತು ನಿರ್ಣಯದಿಂದಲೂ ತಿಳಿದು ಬರುವುದು. ಇವರಿಬ್ಬರು ಏಕನಾಮದವರಾದರೂ ಬೇರೆ ಬೇರೆ. ಈತನ ಪತ್ನಿಯೇ ಕೃಪಿ. ಇವಳನ್ನು ದ್ರೋಣರು ಲಗ್ನವಾಗಿ ಅಶ್ವತ್ಥಾಮನನ್ನು ಪಡೆದರು. ಹೀಗೆ ಮಿತ್ರನಾಮಕ ಸೂರ್ಯನಿಗೆ ಭೀಷ್ಮಕ ಮತ್ತು ತಾರ ಎಂಬ ವಾನರ, ಈ ರೀತಿ 2 ಅವತಾರಗಳು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.